ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆಡಿಯನ್ಸ್ಗಳು ಎಲ್ಲನೂ ಆಕ್ಸೆಪ್ಟ್ ಖಂಡಿತವಾಗ್ಲೂ ಮಾಡಲ್ಲ. ಯಾಕೆಂದರೆ ಅವ್ರಿಗೆ ಏನಾದರೂ ಅದರಲ್ಲಿ ಸರಿಯಿಲ್ಲ ಅಂತ ಅನ್ನಿಸ್ತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡೇ ಮಾಡ್ತಾರೆ. ಅದು ಅವರ ಹಕ್ಕು ಕೂಡ ಹೌದು. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ರಿಷಬ್ ಶೆಟ್ಟಿ ಅವರು ಸಡನ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ ನಿನ್ನೆ ಅವರ ಎಕ್ಸ್ ಖಾತೆಯಲ್ಲಿ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಆ್ಯಂಡ್ ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ಶಿವಾಜಿ ಮಹಾರಾಜ್ ಒಂದು ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಿನ್ನೆ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ವಾದಗಳು ನಡೀತಾ ಇದೆ, ವಿವಾದಗಳು ನಡೀತಾ ಇದೆ. ಆಡಿಯನ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸಿನಿಮಾ ಮಾಡೋದು ಬೇಕಿತ್ತಾ ರಿಷಬ್ ಅವ್ರಿಗೆ, ಹಾಗೆ ಹೀಗೆ ಅಂತ ಕೆಲವೊಂದು ಒಂದು ಕಾಮೆಂಟ್ಸ್ಗಳು ಬಂತು ನಾನು ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದಾಗ. ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನು ಕತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಚಾರ ಬೇಗ ಶುರು ಮಾಡೋಣ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಒಂದು ಸಿನಿಮಾ ಮಾಡಿದಾಗ ನಮ್ಮ ಒಂದು ತುಳುನಾಡಿನ ಒಂದು ಸಂಸ್ಕೃತಿ ಏನಿದೆ, ಸೊ ಆ ಒಂದು ರೀಜನ್, ಆ ಒಂದು ಪ್ರಾಂತ್ಯದ ಜನರಿಗೆ ಮಾತ್ರ ಗೊತ್ತಿತ್ತು. ಅಕ್ರಾಸ್ ಕರ್ನಾಟಕದ ಜನತೆ ಕೂಡ ಗೊತ್ತಿರಲ್ಲ. ಆ ಸುತ್ತಮುತ್ತ ಜಿಲ್ಲೆ, ಸೊ ಅಲ್ಲಿರುವಂಥ ಒಂದು ನಿಯರ್ ಇರುವಂಥವ್ರಿಗೆ ಮಾತ್ರ ಆ ಒಂದು ಸಂಸ್ಕೃತಿ, ಆ ಒಂದು ಆಚಾರ ಗೊತ್ತಿತ್ತು. ಈಗ ಒಂದು ಕಾಂತಾರ ಸಿನಿಮಾ ಬಂದಾದಮೇಲೆ ಕರ್ನಾಟಕಕ್ಕಲ್ಲದೇನೆ ಇಡೀ ವರ್ಲ್ಡ್ ವೈಡ್ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಒಂದು ಬಿಂಬಿಸಿರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ರಿಷಬ್ ಅವರು. ಅದಕ್ಕೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿರುವಂಥದ್ದು. ಎಲ್ಲರೂ ಕೂಡ ತುಂಬಾ ಒಂದು ಅಪ್ರಿಷಿಯೇಟ್ ಮಾಡಿದಂಥ ಸಿನಿಮಾ, ಒಂದು ಬ್ಲಾಕ್ ಬಾಸ್ಟರ್, ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದಂಥ ಸಿನಿಮಾ ಆಯಿತು. ಫಸ್ಟ್ ಆಫ್ ಆಲ್ ಆ ಒಂದು ಸಿನಿಮಾ ಬಂದಿದ್ದು ಕನ್ನಡ ವರ್ಷನಲ್ಲಿ. ಸೊ ಅದು ಆಗ್ತಿದ್ದಾಗನೇ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಒಂದು ಡಬ್ಬಿಂಗ್ ಆಗಿರುವಂಥದ್ದು. ಇಟ್ಸ್ ಎ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಒಂದು ವಿಚಾರ ಈಗ ಇಲ್ಲಿ ಬಂದಿರುವಂಥದ್ದು ಏನು ಅಂತಂದರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ರಿಷಬ್ ಅವರು ಮಾಡ್ತಾ ಇದ್ದಾರೆ. ಶಿವಾಜಿ ಮಹಾರಾಜ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು. ಶಿವಾಜಿ ಮಹಾರಾಜ್ ಒಂದು ಗೆಟಪ್ಪಲ್ಲಿ ಎಲ್ಲರೂ ಕೂಡ ನೋಡಿದ್ರು. ಕೆಲವರು ತುಂಬಾ ಸೂಟ್ ಆಗಿದೆ ಅಂತ ಅಂದರು, ಕೆಲವರು ಈ ಸಿನಿಮಾ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಕಾಮೆಂಟ್ ಮಾಡಿದ್ರು. ಸೊ ಎಲ್ಲರೂ ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದಾರೆ, ಏನು ಕತೆ ಅನ್ನುವಂಥದ್ದು ಇವತ್ತು ನಾನು ಮಾತಾಡ್ತೀನಿ. ಏನಂತಂದರೆ, ಕೆಲವೊಬ್ಬರಿಗೆ ಆಡಿಯನ್ಸ್ಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಅವ್ರಿಗೆ ನಮ್ಮ ನೇಟಿವ್ ಬಗ್ಗೆ ನೀವು ಏನಾದರೂ ಸಿನಿಮಾಗಳನ್ನು ಮಾಡಿ, ನಮ್ಮ ನೇಟಿವಲ್ಲೇ ತುಂಬ ಜನ ಇದ್ದಾರೆ, ಅದ್ರ ಬಗ್ಗೆ ನೀವೇನಾದರೂ ಮಾಡ್ಬೋದಲ್ಲ, ಯಾಕೆ ನೀವು ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ತುಂಬ ಜನ ಕಾಮೆಂಟ್ಸ್ಗಳು ಹಾಕ್ತಾ ಹೋಗ್ತಾ ಇದ್ರಿ. ಸೊ ಅವರೊಬ್ಬ ಆರ್ಟಿಸ್ಟ್ ಆಗಿ ಒಂದು ಕಡೆ ಸಿಕ್ಕಾಗದೆ, ಅಂದರೆ ಇದನ್ನೇ ಮಾಡಬೇಕು ಅನ್ನೋದು ಸಿಕ್ಕಾಗದೆ, ಸೊ ಕ್ಯಾರೆಕ್ಟರ್ಸ್ಗಳನ್ನು ಔಟ್ ಆಫ್ ದಿ ಬಾಕ್ಸ್ ತೊಗೊಂಡು ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಒಬ್ಬ ಆರ್ಟಿಸ್ಟ್ ಅಂದರೆ ಕೆಲವೊಂದು ಬಾರ್ಡರ್ ಹಾಕೋಬಾರ್ದು, ಸೊ ಮುಂದೆ ಹೋಗೋಣ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದ ಒಂದು ಕ್ಯಾರೆಕ್ಟರ್ ಒಂದು ಪೋಸ್ಟರ್ ನೋಡಿದಾಗ, ಸೊ ಎಷ್ಟೋ ಜನ ಹೇಳಿದ್ರು, ಸೊ ನಮ್ಮಲ್ಲೇ ಇರುವಂಥ ಎಷ್ಟೊಂದು ಗಣ್ಯರಿದ್ದಾರೆ, ಸೊ ಅವ್ರದ್ದೇ ಸಿನಿಮಾಗಳನ್ನು ಮಾಡ್ಬೋದಾಗಿತ್ತು, ನೀವು ಯಾಕೆ ಮಾಡಿಲ್ಲ ಅನ್ನೋ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸೊ ಇದು ಆಡಿಯನ್ಸ್ಗೆ ಮತ್ತು ರಿಷಬ್ ಶೆಟ್ಟಿ ಸರ್ಗೆ ಬಿಟ್ಟಿದ್ದು. ಆ್ಯಂಡ್ ಅವರ ಒಂದು ಕ್ಲಾರಿಟಿನ ಕೊಡ್ತಾರೆ ಸದ್ಯದರಲ್ಲಿ ಅಂತ ಅಂದ್ಕೊಳ್ತೀನಿ ಇದು ಒಂದು ಸಿನಿಮಾಗೆ. ಆ್ಯಂಡ್ ಈ ಸಿನಿಮಾ ಬಂದು 2027 ರಿಲೀಸ್ ಆಗುತ್ತಂತೆ ಅಂತ ಹಾಕಿದ್ರು. ಸೊ ಎಲ್ಲೋ ಎಷ್ಟೋ ಜನ ಕಾಮೆಂಟ್ ಮಾಡಿದರು, ತುಂಬ ಸಿನಿಮಾಗಳನ್ನು ಲೇಟಾಗಿ ರಿಲೀಸ್ ಮಾಡಿ ಹಾಗೆ ಹೀಗೆ ಅಂತ. ಸೊ ಯಾಕೆಂದರೆ ಈಗ ಬರ್ತಿರುವಂಥ ಸಿನಿಮಾಗಳೇ ಹಾಗೆ. ಸೊ CG ವರ್ಕ್ಸ್ ಆಗಿರ್ಬೋದು, VFX ವರ್ಕ್ ಆಗಿರ್ಬೋದು, ಆಮೇಲೆ ಸೌಂಡ್ ಮಿಕ್ಸಿಂಗ್ ಆಗಿರ್ಬೋದು, ಸೌಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಆಗಿರ್ಬೋದು, ತುಂಬಾ ಒಂದು ಟೈಮ್ ಹಿಡಿದೋಗ್ಬಿಡುತ್ತೆ. ಸಿನಿಮಾ ಶೂಟಿಂಗಿಂತ ಸಿನಿಮಾದ ಒಂದು ಪ್ರೊಡಕ್ಷನ್ ಕೆಲಸಗಳೇ ತುಂಬಾ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಮುಂಬರುವ ಸಿನಿಮಾಗಳು ಖಂಡಿತವಾಗ್ಲೂ 2 ವರ್ಷಕ್ಕೆ ಸಿನಿಮಾ, 1 ವರ್ಷಕ್ಕೆ ಸಿನಿಮಾ, ಖಂಡಿತವಾಗ್ಲೂ ಇದು ಕಂಟಿನ್ಯೂಷನ್ ಆಗುತ್ತೆ. ಇದು ಖಂಡಿತವಾಗ್ಲೂ ಬೇಗ ಸಿನಿಮಾಗಳು ಬರಲ್ಲ, ಯಾಕಂದರೆ ತುಂಬ ವರ್ಕ್ಸ್ಗಳಿರುತ್ತೆ. ಸೊ ಹಾಗಾಗಿ ಯಾವುದೇ ಸಿನಿಮಾಗಳು ಅತ್ಯಂತವಾಗಿ ವೇಗವಾಗಿ ಬರೋ ಹಾಗಿಲ್ಲ. ಎಲ್ಲ ಒಂದು ಪ್ರೊಸೆಸ್ ಆದಮೇಲೆ ರಿಲೀಸ್ ಆಗುವಂಥದ್ದು. ಈ ಒಂದು ವಿಚಾರ ಕೆಲವೊಬ್ಬರಿಗೆ ಖುಷಿ ಕೊಟ್ಟಿದೆ. ಒಂದು ಶಿವಾಜಿ ಮಹಾರಾಜ್ ಸಿನಿಮಾ ಬರ್ತಾ ಇದೆ, ಕೆಲವೊಬ್ರು ಖುಷಿ ಕೊಟ್ಟಿದೆ. ಕೆಲವೊಬ್ರು ನೆಗೆಟಿವ್ ಆಗಿ ಕೂಡ ಕಾಮೆಂಟ್ ಹಾಕಿದ್ದಾರೆ. ನಮ್ಮ ನಾಡಿನವರೇ ತುಂಬ ಜನ ಇದ್ದರು, ಅವ್ರದ್ದು ಯಾವುದಾದ್ರೂ ಒಂದು ಮಾಡ್ಬೋದಾಗಿತ್ತು. ಸೊ ಇವಾಗಲೇ ಇವರು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಷಬ್ ಅವರು ಬೇರೆ ಸಿನಿಮಾಗಳ ಒಂದು ಪ್ರಾಂತ್ಯ ಸಿನಿಮಾಗಳನ್ನ, ಅಂದರೆ ನಾವು ಬೇರೆ ಪರಭಾಷಾ ಸಿನಿಮಾಗಳನ್ನ ಮಾಡಲ್ಲ ಅಂತ ಹೇಳಿದರು, ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸುಮಾರು ಕಾಮೆಂಟ್ಸ್ಗಳು ಬಂತು. ಸೊ ಫೈನಲ್ ಆಗಿ ಹೇಳೋದೇನು ಅಂತಂದರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾನ ರಿಷಬ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ, ಸೊ ಆ ಕ್ಯಾರೆಕ್ಟರ್ನ ಅವರು ಕಂಪ್ಲೀಟಾಗಿ ಲೀಡ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಛತ್ರಪತಿ ಶಿವಾಜಿ ಮಹಾರಾಜ್ ಕ್ಯಾರೆಕ್ಟರ್ ಇದೆ ಫುಲ್ಫಿಲ್ ಮಾಡುವಂಥ ಒಂದು ಕೇಪಬಿಲಿಟಿ ಇರೋದು ಅವ್ರಿಗೊಬ್ಬರಿಗೆ ಅಂತ ನನಗೂ ಕೂಡ ಅನಿಸುತ್ತೆ. ಯಾಕೆಂದರೆ ಅವರೊಂದು ಪೊಟೆನ್ಷಿಯಲ್ ಆಗಿರ್ಬೋದು, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸೊ ಅಕ್ರಾಸ್ ಒಂದು ಸಿನಿಮಾಗೆ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ, ಒಂದು ಮೇನ್ ರೋಲ್ ಅಂತ ಬಂದಾಗ, ಸೊ ಅದನ್ನು ಫುಲ್ಫಿಲ್ ಮಾಡುವಂಥದ್ದು ತುಂಬಾ ಕಷ್ಟ. ಸೊ ರಿಷಬ್ ಅವರು ಈ ಒಂದು ಸಿನಿಮಾದಲ್ಲಿ ಫುಲ್ಫಿಲ್ ಮಾಡುವಂಥ ಒಂದು
ಎಲ್ಲ ಒಂದು ಚಾನ್ಸಸ್ಗಳು ಈ ಪೋಸ್ಟರ್ ಮುಖಾಂತರ ಕಾಣಿಸ್ಕೊಳ್ತು. ಆ್ಯಂಡ್ ಎಷ್ಟೋ ಆಡಿಯನ್ಸ್ಗಳಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದೇನಾದರೂ ಪ್ರೆಸ್ ಮೀಟ್ ಆಗಿರ್ಬೋದು, ಒಂದು ಇಂಟರ್ವ್ಯೂ ಎಲ್ಲ ಆಗಿರ್ಬೋದು. ಸೊ ಕೇಳ್ತಾರೆ ಖಂಡಿತವಾಗ್ಲೂ, ಮೀಡಿಯಾದವ್ರು ಕ್ವಶನ್ ಕೇಳ್ತಾರೆ, ಅಥವಾ ಇಂಟರ್ವ್ಯೂ ಒಂದು ಪ್ರೆಸ್ ಮೀಟಲ್ಲಿ ಕೇಳ್ತಾರೆ. ಸೊ ಒಂದು ಕ್ಲಾರಿಟಿಯನ್ನು ಖಂಡಿತವಾಗ್ಲೂ ರಿಷಬ್ ಸರ್ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಹೇಳಬೇಕು ಅಂತಂದರೆ ಅವ್ರದ್ದು ಜೈ ಹನುಮಾನ್ ಸಿನಿಮಾ ಕೂಡ ಬರುವಂಥದ್ದು. ಸೊ ಈಗ ಸದ್ಯಕ್ಕೆ ಒಂದು ಬ್ಯುಸಿ ಸ್ಕೆಡ್ಯೂಲ್ಗಳಲ್ಲಿ ತುಂಬ ತೊಡಕೊಂಡಿದ್ದಾರೆ. ಸೊ ಒಟ್ಟಾರೆ ಏನೇ ಆದರೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಬರುವಂಥ ಕೆಲವೊಂದು ಅಪ್ಡೇಟ್ಸ್ಗಳು ಹೇಗಿರುತ್ತೆ, ಏನು ಕತೆ ಅನ್ನೋದು ಕಾದು ನೋಡೋಣ. ಆ್ಯಂಡ್ ಎಷ್ಟೋ ಜನಕ್ಕೆ ಸಿನಿಮಾಗಳು ಇಷ್ಟು ಲೇಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. 27ಕ್ಕೆ ಇರುವಂಥ ಸಿನಿಮಾನ 24ರಲ್ಲೇ ಹೇಳ್ತಿದ್ದಾರೆ. ಏನು ಕತೆ ಇದು ಅಂತ ಎಷ್ಟೋ ಜನಕ್ಕೆ ಅನಿಸ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ತುಂಬಾ ವರ್ಕ್ ಇರುತ್ತೆ. ಈಗಿನ ಬರುವಂಥ ಒಂದು ದೊಡ್ಡ ಮಟ್ಟದ ಸಿನಿಮಾಗಳು ಒಂದು ಕ್ವಾಲಿಟಿ ವೈಸಲ್ಲಿ ಹೋಗಬೇಕು, ಒಂದು ವಿಜುವಲ್ಸ್ಲಾಗಿರ್ಬೋದು, ಆಡಿಯೋದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಹೋಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಏನೂ ಮಾಡಲಿಕ್ಕೆ ಆಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಪ್ರೊಸೆಸ್ ಬೇಗ ಆಗ್ತಾ ಅತಿ ವೇಗವಾಗಿ ಕೆಲಸಗಳು ಸಾಗಬಹುದು. ಏನು ಕತೆ, ಸೊ ಕಾದ್ ನೋಡೋಣ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಿಮಗೆ ಈ ಒಂದು ಪೋಸ್ಟರ್ ನೋಡಿದ ತಕ್ಷಣ ಏನು ಅನಿಸ್ತು, ನಿಮ್ಮ ಒಂದು ಅಭಿಪ್ರಾಯ ಈ ಸಿನಿಮಾದ ಮೇಲೆ ಏನಿದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.